ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬೆಳಿಗ್ಗೆ ನಾವು ತೋಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಏನೇನೆಲ್ಲ ಆಗುತ್ತೆ ಅಂತ ಹೇಳಿ ಹೋಗ್ತಾ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ವಿಡಿಯೋಸ್ನ ನೋಡಿ. ತುಂಬ ದಿನ ಆಗಿದೆ ನಾನು ತೋಟಕ್ಕೆ ಹೋಗೇ ಇಲ್ಲ. ಕನ್ಸೀವ್ ಇದ್ದಾಗ ಒಂದು ಸರಿ ಹೋಗಿದ್ದೆ. ಪಾಪು 1.5 ವರ್ಷ ಆದರೂ ಕೂಡ ಇನ್ನೂವರೆಗೂ ತೋಟಕ್ಕೆ ಹೋಗೇ ಇಲ್ಲ. ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಪಾಪು ಕೂಡ ಇನ್ನೂವರೆಗೂ ತೋಟಕ್ಕೆ ಕರ್ಕೊಂಡು ಹೋಗೇ ಇಲ್ಲ. ಇವಾಗ ಕೂಡ ಯೋಚನೆ ಮಾಡ್ತಾ ಇದ್ದೀವಿ ಕರ್ಕೊಂಡು ಹೋಗಬೇಕೋ ಬೇಡವೋ ಅಂತ ಹೇಳಿಬಿಟ್ಟು. ಇವಾಗ ತೋಟಕ್ಕೆ ಬಂದಿದ್ದೀವಿ. ನಮ್ಮ ತೋಟದಲ್ಲಿ ಬಾಳೆ ಬೆಳೀತಾರೆ. ಯಾವಾಗಲೂ ಬಾಳೆನೇ ಬೆಳೆಯೋದು. ಗ್ಯಾಪ್ಸಲ್ಲಿ ಎಲ್ಲ ತೆಂಗಿನ ಗಿಡಗಳಿವೆ. ತೋಟದ ಒಂದಿಷ್ಟು ಗ್ಲಿಮ್ಸ್ನ ನೋಡ್ಕೊಂಡು ಬನ್ನಿ. ತೋಟಕ್ಕೆ ಯಾಕೆ ಬಂದ್ವಿ ಅಂತ ಹೇಳಿದ್ರೆ ಇವತ್ತು ಕೊಕೊನಟ್ ಹಾರ್ವೆಸ್ಟಿಂಗ್ ನಡೀತಾ ಇತ್ತು. ಅಂದರೆ ತೆಂಗಿನಕಾಯಿಗಳೆಲ್ಲ ಇಳಿಸ್ತಾ ಇದ್ರು. ಸೊ ಹಾಗಾಗಿ ಬಂದಿದ್ದೀವಿ. ಅವಾಗವಾಗ ಇಳಿಸ್ತಾ ಇರ್ತಾರೆ. ಸ್ವಲ್ಪ ಲೇಟ್ ಆದರೆ ಕಾಯಿಗಳಾಗ್ಬಿಡುತ್ತೆ. ಸೊ ಒಂದಿಷ್ಟು ಕಾಯಿಗಳು, ಒಂದಿಷ್ಟು ಎಳ್ನೀರು, ಒಂದಿಷ್ಟು ಗಿಟಗಗಳು ಅಂತಾರಲ್ಲ, ಒಣ ಕೊಬ್ಬರಿ. ಈ ಸರಿ ತೋಟಕ್ಕೆ ಬಂದರೆ ಪಾಪಕ್ಕೆ ಕರ್ಕೊಂಡು ಬರಲಿಲ್ಲ. ತುಂಬಾ ಭಯ ಆಗುತ್ತೆ. ತುಂಬ ಹಾವುಗಳಿವೆ. ಸೊ ಹಾಗಾಗಿ ಪಾಪಕ್ಕೆ ಕರ್ಕೊಂಡು ಬಂದಿಲ್ಲ. ಅವ್ನು ಒಂದು ಕಡೆ ಇರೋಲ್ಲ, ಸುಮ್ಮನೆ ತಿರುಗ್ತಾ ಇರ್ತಾನೆ. ಸೊ ಸ್ವಲ್ಪ ಕ್ಲೀನ್ ಮಾಡಿಸೋದಿದೆ. ಅದೆಲ್ಲ ಆದಮೇಲೆ ಒಂದು ದಿವಸ ಕರ್ಕೊಂಡು ಬಂದ್ರಾಯ್ತು ಅಂಥೇಳಿ ಅವನಿಗೆ ಈ ಸರಿ ಕರ್ಕೊಂಡು ಬಂದಿಲ್ಲ. ಅಲ್ಲೇ ನಮ್ಮ ಅತ್ತೆ ಮನೆಯಲ್ಲಿ ಬಿಟ್ಟು ಬಂದಿದ್ದೀವಿ. ಕಾಯಿ ಇಳಿಸೋದೆಲ್ಲ ಮುಗ್ದಿತ್ತು. ಸೊ ಅದೆಲ್ಲ ಒಂದು ಕಡೆ ಹಾಕಿ ಗೇಟ್ನ ಲಾಕ್ ಮಾಡ್ತಾ ಇದ್ದಾರೆ. ಕಾಯಿ ಎಲ್ಲ ಲೋಡ್ ಮಾಡ್ಕೊಂಡ್ವಿ. ಅಲ್ಲಿಂದ ಒಂದು ಆರ್ಡರ್ ಇತ್ತು. ಅಲ್ಲಿ ಒಂದಿಷ್ಟು ಕಾಯಿನ ಹಾಕಿ ಮಿಕ್ಕಿದ್ದೆಲ್ಲ ಮನೆಗೆ ತೊಗೊಂಡ್ಬಂದ್ವಿ. ಇದೆಲ್ಲ ನೋಡ್ಬೇಕಂದ್ರೆ ಪಾಪಕ್ಕೆ ತುಂಬ ಎಕ್ಸೈಟ್ಮೆಂಟು. ಅವ್ನಿಗೇನು ಮಾಡ್ತಾರೋ ಏನೋ ನೋಡ್ಬೇಕಂತ ತುಂಬ ಇಷ್ಟ. ಅವ್ರು ಏನು ಮಾಡ್ತಿದ್ದಾರೋ ಅದನ್ನು ಅವನು ಕೂಡ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ. ನನಗೂ ಕೊಡಿ, ನಾನು ಹಾಕ್ತೀನಿ ಅಂತ ಅವ್ರ ಹತ್ರ ಇಸ್ಕೊಂಡು ಹಠ ಮಾಡ್ತಿದ್ದ, ಹಾಕ್ತೀನಿ ಅಂತ ಹೇಳಿಬಿಟ್ಟು.
ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು, ಬೈ ಬಾಯ್.